ಈ ವಿಮಾನ ದುರಂತದಲ್ಲಿ ಇಲ್ಲಿವರೆಗೂ 270 ಜನ ಸಾವಿಗೀಡಾಗಿದ್ದಾರೆ. ಶವಗಳ ಗುರುತು ಪತ್ತೆ ಹಚ್ಚುವಂತಹ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಇದರ ನಡುವೆ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ 8 ತನಿಖಾ ಸಂಸ್ಥೆಗಳು ತನಿಖೆಯನ್ನು ಶುರು ಮಾಡಿವೆ. ವಿಮಾನದಲ್ಲಿದ್ದಂತಹ ಬ್ಲ್ಯಾಕ್ ಬಾಕ್ಸ್ ಜೊತೆಗೆ DVR ಕೂಡ ಸಿಕ್ಕಿದ್ದು ಅವುಗಳನ್ನು FSLಗೆ ರವಾನಿಸಲಾಗಿದೆ. ವಿಮಾನ ದುರಂತದಲ್ಲಿ ಸತ್ತಿದ್ದು 241 ಅಲ್ಲ, 270. ಅಹಮದಾಬಾದ್ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಸ್ಫೋಟದಿಂದ ಸತ್ತವರ ಸಂಖ್ಯೆ ಏರಿಕೆಯಾಗಿದೆ. ವಿಮಾನದಲ್ಲಿದ್ದ 242 ಜನರ ಪೈಕಿ 241 ಜನ ಸುಟ್ಟು ಕರಕಲಾಗಿ ಶವವಾಗಿ ಹೋಗಿದ್ರೆ, ವಿಮಾನ ಬಿದ್ದ ರಭಸಕ್ಕೆ, ಸ್ಫೋಟದ ತೀವ್ರತೆಗೆ BJ ಹಾಸ್ಟೆಲ್ನಲ್ಲಿದ್ದ ಮೆಡಿಕಲ್ ವಿದ್ಯಾರ್ಥಿಗಳು, ಹಾಸ್ಟೆಲ್ನ ಅಡುಗೆ ಸಿಬ್ಬಂದಿ ಹಾಗೆ ಹಾಸ್ಟೆಲ್ ಹತ್ತಿರದ ರಸ್ತೆಯಲ್ಲಿ ಓಡಾಡುತ್ತಿದ್ದ ಸಾರ್ವಜನಿಕರು ಸೇರಿ 29 ಜನರ ಸಾವಾಗಿದ್ದು, ಒಟ್ಟು 270 ಜನ ಘನಘೋರ ದುರ್ಮರಣಕ್ಕೀಡಾಗಿದ್ದಾರೆ. ಇಲ್ಲಿವರೆಗೂ ಅಹಮದಾಬಾದ್ ವಿಮಾನ ದುರಂತದ ಜಾಗದಿಂದ ಒಟ್ಟು 265 ಶವಗಳಲ್ಲಿ 230 ಶವಗಳು ಸಿಕ್ಕಿವೆ. ಇದರಲ್ಲಿ DNA ಟೆಸ್ಟ್ ಮೂಲಕ 40 ಜನರ ಶವವನ್ನು ಪತ್ತೆ ಮಾಡಲಾಗಿದ್ದು, ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. 35ಕ್ಕೂ ಹೆಚ್ಚು ಜನರ ಶವಗಳ ಅಸ್ಥಿನೂ ಸಿಕ್ಕಿಲ್ಲ. ಯಾಕೆಂದ್ರೆ 35 ಜನರಲ್ಲಿ 14 ಪುಟ್ಟ ಮಕ್ಕಳೂ ಸೇರಿ 35 ಜನ ಬೆಂಕಿಯ ತೀವ್ರತೆಗೆ ಸುಟ್ಟು ಬೂದಿಯಾಗಿ ಹೋಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಈಗಲೂ ಆಸ್ಪತ್ರೆ ಮುಂದೆ, ಶವಾಗಾರದ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಶವಗಳು ಸಿಗುತ್ತೆ ಅಂತ ಸಿವಿಲ್ ಹಾಸ್ಪಿಟಲ್ ಎದುರು ಕಾಯ್ತಿದ್ದಾರೆ. DNA ವರದಿ ಬರ್ತಿದ್ದಂತೆ ಒಬ್ಬೊಬ್ಬರ ಶವಗಳನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆಯೂ ನಡೆಯುತ್ತಿದೆ. ಬ್ಲ್ಯಾಕ್ ಬಾಕ್ಸ್ ಸಿಕ್ತು, FDR DVR ಕೂಡ ಸಿಕ್ಕಾಯ್ತು. ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ ವಿಮಾನ ಬರೀ 30 ಸೆಕೆಂಡ್ನಲ್ಲೇ ಕಟ್ಟಡಗಳಿಗೆ ಅಪ್ಪಳಿಸಿ ಸ್ಫೋಟವಾಗಿ 270 ಜನರನ್ನ ಬಲಿ ಪಡೆದಿದೆ. ಈಗ ದುರಂತಕ್ಕೆ ಕಾರಣ ಏನಂತ ಹುಡುಕೋದಕ್ಕೆ ಮುಖ್ಯವಾಗಿ ಬೇಕಾಗಿದ್ದಿದ್ದು 3 ಸಾಕ್ಷಿಗಳು. ಆ 3 ವಸ್ತುಗಳು ಪತ್ತೆಯಾಗಿವೆ. 1 ವಿಮಾನದಲ್ಲಿದ್ದ ಬ್ಲ್ಯಾಕ್ ಬಾಕ್ಸ್, 2 ಕಾಕ್ಪಿಟ್ನಲ್ಲಿದ್ದ FDR ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್, 3ನೇಯದ್ದು DVR ಅಂದ್ರೆ ಡಿಜಿಟಲ್ ವಿಡಿಯೋ ರೆಕಾರ್ಡರ್. ये क्या है हाथ में? ये DVR है, DVR। DVR अंदर का मैक्स का नहीं, वो देखना पड़ेगा कि कौन सा है। मलबे में से निकला है ये DVR है, DVR। मलबे में से निकला है। नहीं, वो मलबे में से निकला है। नहीं, FSL की आएगी। ಇದೇ ನೋಡಿ ಆ ಬ್ಲ್ಯಾಕ್ ಬಾಕ್ಸ್. ಏರ್ ಇಂಡಿಯಾ ವಿಮಾನ ಇಂಜಿನ್ ಆನ್ ಆದಾಗಿನಿಂದ ATC ಜೊತೆ ಏನೆಲ್ಲ ಮಾತಾಡಿದ್ರು, ಪೈಲಟ್ಗಳ ಮಧ್ಯೆ ಏನೆಲ್ಲ ಸಂಭಾಷಣೆ ನಡೆಯಿತು, ಕೊನೆ ಕ್ಷಣದಲ್ಲಿ ಏನೇನು ಮಾತಾಡಿದ್ರು ಅನ್ನೋದೆಲ್ಲ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಗುಜರಾತ್ ಪೊಲೀಸರ ಕೈಯಲ್ಲಿರೋ ಇದು DVR. ಪೈಲಟ್ಗಳು ಕೂರುವ ಕ್ಯಾಬಿನ್ ಒಳಗಿದ್ದ CCTV ದೃಶ್ಯಗಳು, ಆಡಿಯೋ ಕೂಡ ಇದರಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಪೊಲೀಸ್ ಜೀಪ್ನಲ್ಲಿ ಕವರ್ಗಳು, ಚೀಲಗಳಲ್ಲಿ ತುಂಬಿಟ್ಟಿರುವ ವಿಮಾನದ ಅಳಿದುಳಿದ ಅವಶೇಷಗಳ ಜೊತೆ ಫ್ಲೈಟ್ ಡೇಟಾ ರೆಕಾರ್ಡರ್ ಇದೆ. ವಿಮಾನ ಸ್ಫೋಟದ ರಭಸಕ್ಕೆ ಈ 3 ಪ್ರಮುಖ ಸಾಕ್ಷಿಗಳಿಗೂ ಡ್ಯಾಮೇಜ್ ಆಗಿದೆ. ಹೀಗಾಗಿ ಎಲ್ಲವನ್ನೂ FSLಗೆ ರವಾನಿಸಿದ್ದು, ತಂತ್ರಾಂಶಗಳನ್ನು ರಿಕವರಿ ಮಾಡುವ ಕೆಲಸ ಶುರುವಾಗಿದೆ. ಇಲ್ಲಿವರೆಗೂ ವಿಮಾನ ದುರಂತಕ್ಕೆ ನಿಖರ ಕಾರಣ ಏನಂತ ಗೊತ್ತಾಗಿಲ್ಲ. ಹೀಗಾಗಿನೇ 8 ತನಿಖಾ ತಂಡಗಳು ದುರಂತದ ಬಗ್ಗೆ ಸಮಗ್ರ ತನಿಖೆ ಶುರು ಮಾಡಿವೆ. ತನಿಖಾ ತಂಡ 1 ರಾಷ್ಟ್ರೀಯ ಭದ್ರತಾ ಕಮಾಂಡೋ ಟೀಮ್, ತನಿಖಾ ತಂಡ 2 ರಾಷ್ಟ್ರೀಯ FSL ತನಿಖಾ ತಂಡ, ತನಿಖಾ ತಂಡ 3 ಏರ್ ಇಂಡಿಯಾ ಮತ್ತು ಬೋಯಿಂಗ್ ಸಂಸ್ಥೆ ಟೀಮ್, ತನಿಖಾ ತಂಡ 4 ಗುಜರಾತ್ ATS ಪೊಲೀಸ್ ತಂಡ, ತನಿಖಾ ತಂಡ 5 ವಿಮಾನ ಅಪಘಾತ ತನಿಖಾ ಬ್ಯೂರೋ ಅಂದ್ರೆ AAIB, ತನಿಖಾ ತಂಡ 6 ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಅಂದ್ರೆ ICAO, ತನಿಖಾ ತಂಡ 7 ಏರ್ ಟ್ರಾಫಿಕ್ ಕಂಟ್ರೋಲ್ ಟೀಮ್ ಅಂದ್ರೆ ATC, ತನಿಖಾ ತಂಡ 8 ಹಾಲಿ ಹಾಗೂ ಮಾಜಿ ವಿಮಾನಯಾನ ತಜ್ಞರ ತಂಡ. ರಾಷ್ಟ್ರೀಯ FSL ಯೂನಿವರ್ಸಿಟಿಯ ಹಿರಿಯ ಪ್ರೊಫೆಸರ್ ರವಿಕುಮಾರ್ ಸೋನಿ ನೇತೃತ್ವದಲ್ಲಿ FSL ತನಿಖೆ ನಡೆಸುತ್ತಿದೆ. NSG ಕಮಾಂಡೋಗಳು ಈಗಾಗಲೇ ವಿಮಾನದ ಇಂಚಿಂಚು ಅವಶೇಷಗಳನ್ನು ಹುಡುಕಿ ತೆಗೆಯುತ್ತಿದ್ದಾರೆ. ಹಾಲಿ ಮಾಜಿ ವಿಮಾನಯಾನ ತಜ್ಞರ ತಂಡ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು, ಬದುಕುಳಿದವರ ಸಾಕ್ಷ್ಯಗಳು, ಇಂಜಿನಿಯರ್ಗಳು, ವಿಮಾನಯಾನ ಸಂಸ್ಥೆಯ CEO, ATC ಸಿಬ್ಬಂದಿ ಮತ್ತು ಅಪಘಾತಕ್ಕೆ ಸಂಬಂಧಿಸಿದ ಮಾಹಿತಿಯುಳ್ಳ ಎಲ್ಲರಿಂದ ವಿಚಾರಣೆ ನಡೆಸಿ ಮಾಹಿತಿ ಸಂಗ್ರಹಿಸುತ್ತಿದೆ. ಇಲ್ಲಿವರೆಗೂ ನಡೆಸಿರುವ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರೋದು ಏನಂದ್ರೆ, ಹಕ್ಕಿಗಳು ವಿಮಾನಕ್ಕೆ ಡಿಕ್ಕಿ ಹೊಡೆದು ಈ ದುರಂತ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಹಾಗೆ ಪೈಲಟ್ಗಳ ನಿರ್ಲಕ್ಷ್ಯದಿಂದ ದುರಂತ ಆಗಿದೆ ಅನ್ನೋದು ಪ್ರಥಮ ತನಿಖೆಯಲ್ಲಿ ಸಾಬೀತಾಗಿಲ್ಲ. ಈಗಿರೋ ಅನುಮಾನಗಳೆಂದರೆ, ಇಂಜಿನ್ಗಳಿಗೆ ಪೆಟ್ರೋಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಯ್ತಾ, ಟೇಕ್ ಆಫ್ ಗೇರ್ಗಳು ಜಾಮ್ ಆಗಿ ಅಪಘಾತ ಆಯ್ತಾ, ಶಾರ್ಟ್ ಸರ್ಕ್ಯೂಟ್ನಿಂದ ತಾಂತ್ರಿಕ ಸಮಸ್ಯೆಗಳಾಗಿತ್ತ, ಟೇಕ್ ಆಫ್ಗೂ ಮುನ್ನ ತಂತ್ರಜ್ಞರ ಟೀಮ್ ಪರಿಶೀಲನೆ ಮಾಡಿರಲಿಲ್ವಾ, ಘನಘೋರ ದುರಂತ ಆಕಸ್ಮಿಕವೋ, ತಾಂತ್ರಿಕ ದೋಷವೋ, ದುಷ್ಟರ ಕೈವಾಡವೋ ಅನ್ನೋ ಆಯಾಮಗಳಲ್ಲೂ ತನಿಖೆ ನಡೆಯುತ್ತಿದೆ. ಏನೇ ಆಗಲಿ,
ದೇಶ ಕಂಡ ಅತಿ ದೊಡ್ಡ ವಿಮಾನ ದುರಂತ ಅಹಮದಾಬಾದ್ನಲ್ಲಿ ನಡೆದು ಹೋಗಿದೆ. ಒಂದು ಕಡೆ ತನಿಖೆ ನಡೆಯುತ್ತಿದೆ, ಇನ್ನೊಂದು ಕಡೆ ಶವಗಳ ಗುರುತು ಪತ್ತೆಗೆ DNA ಟೆಸ್ಟ್ ನಡೆಯುತ್ತಿದೆ. ಗುರುತೇ ಸಿಗದ ಶವಗಳಿಗಾಗಿ ಅರೆಬರೆ ಬೆಂದ ಮೃತದೇಹಗಳಿಗೆ ಅಂತ್ಯಕ್ರಿಯೆ ಆಗುವ ಕೆಲಸಗಳೂ ಶುರುವಾಗಿದ್ದು, ನಾಳೆಯೊಳಗೆ ಉಳಿದಿರುವ ಎಲ್ಲರ ಶವಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಆಗುವ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.